ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಜೇನು ನೈಸರ್ಗಿಕ ಕೃಷಿ ಕುರಿತು ಉದಯಶಂಕರ ಭಟ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಟಿ.ಎಸ್. ಪ್ರಸಾದ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. प्रधानमंत्री किसान मान धन योजना। मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित। 55 रूपए से 200 रूपए की मासिक किश्त देकर प्रवेश कर सकते हैं। 18 से 40 वर्ष तक के किसान इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ಉದಯಶಂಕರ್ ಭಟ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಸಾಮಾನ್ಯವಾಗಿ ಕೃಷಿಯನ್ನು ಒಂದು ಉದ್ಯಮವಾಗಿ ನೋಡಬೇಕು ಎನ್ನುವಂತಹದ್ದು ಒಂದು ಯೋಚನೆಯಾದರೆ, ಕೃಷಿಯನ್ನು ಸಾಂಪ್ರದಾಯಿಕವಾಗಿ ನಿಸರ್ಗಕ್ಕೆ ಹತ್ತಿರವಾಗಿ ನೋಡಬೇಕು ಎನ್ನುವಂತಹದ್ದು ಇನ್ನೊಂದು ಚಿಂತನೆ. ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಈ ಚಿಂತನೆಗೆ ಹೆಚ್ಚು ಮಹತ್ವ ಕೂಡ ಬಂದಿದೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಮ ಅನುಭವ ಕೂಡ ಬಹುಶಃ ಅದೇ ಆಗಿರಬೇಕು. ಹೇಳಿ, ಈ ನೈಸರ್ಗಿಕವಾಗಿ ನಿಸರ್ಗಕ್ಕೆ ಹತ್ತಿರವಾಗಿ ಕೃಷಿಯನ್ನು ಮಾಡುವುದು ಅಂದರೆ ಏನು, ಹಾಗೂ ಇದರ ಒಂದು ಅಗತ್ಯ ಏನು, ಅನಿವಾರ್ಯತೆ ಏನು? ಮೂಲತಃ ನಾನು ಕೃಷಿಕನಾಗಿ ನಾನು ಹೇಳ್ತಾ ಇರೋದು, ನಮ್ಮ ತಂದೆಯವರೊಂದು ಗಾದೆ ಮಾತು ಹೇಳ್ತಾ ಇದ್ರು, ಬಂಡೆ ಕಲ್ಲು ಮೇಲೂ ಒಬ್ಬ ವ್ಯಕ್ತಿಯನ್ನು ಹಾಕಿದರೆ ಆ ಬಂಡೆ ಕಲ್ಲಲ್ಲೂ ನಿಸರ್ಗ ರೂಪವಾದಂಥ ಕೃಷಿಯನ್ನು ಅವ ಮಾಡಿಕೊಂಡು ಅವ ಜೀವನ ಮಾಡಬಲ್ಲ, ಅಂಥವನನ್ನು ನೀನು ಜೊತೆಯಾಗಿ ತೆಗೆದುಕೋ ಅಂತೇಳಿ ಹೇಳುವಂಥದ್ದು ಹಿಂದಿತ್ತು. ಅದನ್ನು ನಾನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೇಳ್ತಾ ಇರುವ ವಿಚಾರ, ನೈಸರ್ಗಿಕ ಕೃಷಿ. ಒಬ್ಬ ಮನೆಯಲ್ಲಿ ಒಬ್ಬ 50 ಸೆಣಸು ಜಾಗ ಇದ್ದರು, ಅವ ಅದರಲ್ಲಿ ತನ್ನ ಜೀವನವನ್ನು ಸ್ವಾವಲಂಬಿಯಾಗಿ ಯಾವುದೇ ಒಂದು ಹಂಗು ಹರಾಮು ಇಲ್ಲದೆ ನಡೆಸ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಅನುಭವದ ಮಾತು. ಇದರಲ್ಲಿ ಯಾವ ವ್ಯಕ್ತಿ ಇರಲಿ ಹೊರಗಡೆ ಹೋಗ್ತಾನೆ, ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೊರಗೆ ಹೋಗಿ ಕಲ್ತ್ಕೊಂಡು ಏನೇನೋ ಮಾಡ್ತಾರೆ ಅಂತ, ನಾನು ಅದಕ್ಕೆ ವಿರುದ್ಧವಾದಂತಹ ಪ್ರವಾಹದಲ್ಲಿ ಈಜಾಡುವ ವ್ಯಕ್ತಿ. ಸವಾಲನ್ನು ಎದುರಿಸಿ ನಾವು ಬದುಕಬೇಕನ್ನುವುದರಲ್ಲಿ ಹೋಗುವಾಗ ಎಷ್ಟೋ ಜನ ನನ್ನ ಶಿಷ್ಯವರ್ಗ ಇದ್ದಾರೆ ಈಗ ಒಂದು ವಿಧದ ರೈತರಾಗಿ, ಅವರು ಹೌದು ಭಟ್ರೆ ಇದನ್ನು ನೀವು ಹಿಂಗೆ ಮಾಡ್ಬೋದು ಅನ್ನುವ ವಿಚಾರದಲ್ಲಿ ಅವರು ನನ್ನನ್ನು ಅನುಸರಿಸಿ ನನ್ನ ಫಾಲೋವರ್ಸ್ ಆಗಿ ತಗೊಂಡಿದ್ದಾರೆ. ಅವ್ರು ಮಾಡ್ತಾ ಇದ್ದಾರೆ ಈಗ ಈ ನೈಸರ್ಗಿಕ ಕೃಷಿಯಲ್ಲಿ. ಶೂನ್ಯ ಕೃಷಿ ಬರ್ತದೆ, ಎರೆಹುಳ ಬರ್ತದೆ, ಆಮೇಲೆ ಇಂಗು ಗುಂಡಿ ಬರ್ತದೆ, ಆಮೇಲೆ ಪಾರಂಪರಿಕವಾದಂಥ ಕೃಷಿ ಟೋಟಲ್ ನೀವು ಹೇಳಿದ್ದ ಹಾಗೆ. ಇದರಲ್ಲಿ ನಾವು ಚಾಲ್ತಿಯಲ್ಲಿ ಮುಂದುವರಿಬೇಕು. ಆದರೆ ಒಂದೇ ಒಂದು ವಿಚಾರದಲ್ಲಿ ಅವ ಸೋಲಬಾರದು. ಯಾವುದರಲ್ಲಿ ಕಂದ್ರೆ ಪ್ರಯೋಗಶೀಲತೆಯೇ ಒಂದು ವ್ಯಕ್ತಿಯ ಮಹತ್ವದ ಹೆಜ್ಜೆ ಇಡುವಂತಹ ಗುಣ ಅವನಲ್ಲಿ ಇರಬೇಕು, ಸ್ಥಿರತೆ ಇರಬೇಕು, ಸಾರ್ವಜನಿಕವಾಗಿ ಅವನು ಅಧ್ಯಯನ ಮಾಡುವಂತಹ ತಪಶಕ್ತಿ ಇರಬೇಕು. ಇದೊಂದು ತಪಸ್ಸು. ಈಗ ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಕೃಷಿಯೂ ಕೂಡ ಹೆಚ್ಚು ಕಮ್ಮಿ ಹೀಗೆ ಇತ್ತು. ಆದರೆ ಒಂದು ಹಂತದಲ್ಲಿ ಇದು ಬೇಡ, ಹೆಚ್ಚು ಉತ್ಪಾದನೆ ಮಾಡಬೇಕು, ಹೆಚ್ಚು ಆದಾಯ ಪಡಿಬೇಕು ಎನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಹೆಚ್ಚು ರಸಗೊಬ್ಬರ, ಹೆಚ್ಚು ನೀರಾವರಿ, ಹೆಚ್ಚು ಸಿಂಪರಣೆ, ಹೆಚ್ಚು ಆದಾಯ, ಹೆಚ್ಚು ಹೀಗೆ ಎಲ್ಲವನ್ನು ಹೆಚ್ಚು ಹೆಚ್ಚು ಅಂತ ಯೋಚನೆ ಮಾಡ್ತಾ ಹೋದ್ವಿ. ಅದರ ಅಪಾಯಗಳನ್ನು ಕೂಡ ನಾವು ಎದುರಿಸ್ತಾ ಬಂದ್ವಿ. ಬಹುಶಃ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯ ಒಂದು ಮಹತ್ವ ಏನು? ಈಗ ಮನುಷ್ಯ ಹದಗೆಡ್ತಾ ಇಲ್ಲ, ಯಾಂತ್ರಿಕವಾಗಿ ಬದುಕನ್ನು ಸುಸ್ಥಿತಿಗೆ ತಕೊಂಡು ಹೋಗಲಿಕ್ಕೆ ಅವ ಆತುರ ಪಡ್ತಾ ಇದ್ದೇನೆ, ಎಲ್ಲೋ ಎಡವುತ್ತಾ ಇದ್ದಾನೆ. ಇದು ಮಾತ್ರ ಸತ್ಯ. ಆದರೆ ಹಳೆಯ ಬೇರು ಇದ್ದು ಹೊಸ ಚಿಗುರು ಬಂತು ಅಂತೇಳಿ ಆದರೆ ಅವನ ಕಲ್ಪನೆಯಲ್ಲೇ ಅವನ ಅಧ್ಯಯನವನ್ನು ತಗೊಳ್ಬೇಕು. ಇನ್ನೊಬ್ಬ ಮಾಡಿದ ಹಾಗೆ ನಾನು ಮಾಡಬೇಕನ್ನೋದು ಯಾವ ವ್ಯಕ್ತಿಗೂ ಆಗೋದಿಲ್ಲ. ಅದನ್ನು ತನ್ನಲ್ಲಿ ಅಳವಡಿಸ್ಕೊಂಡು ಹೋಗುವಾಗ ನೈಸರ್ಗಿಕ ಕೃಷಿ ಅವನಿಗೆ ವರದಾನ ಆಗ್ತದೆ. ನೈಸರ್ಗಿಕ ಪಶು ಪಾಲನೆಯೂ ವರದಾನ ಆಗ್ತದೆ, ನೈಸರ್ಗಿಕ ನೀರು ಇಂಗಿಸುವಿಕೆಯೂ ವರದಾನ ಆಗ್ತದೆ. ಉದಾಹರಣೆಗೆ ಒಂದು ಹುತ್ತದಲ್ಲಿ ಹುತ್ತ ಇತ್ತಂದ ತಕ್ಷಣ ನಾವು ಅಳಿದು ಅದರಲ್ಲಿ ಒಂದು ಏನೋ ಒಂದು ಗಿಡ ನಡ್ತೇವೆ. ಆ ಹುತ್ತದಲ್ಲೇ ನಾವು ಹುತ್ತ ಇದ್ದಾಗೆ ಇದ್ದರೆ
ಆ ಒಂದು ಹುತ್ತದಲ್ಲಿ ಮಾರನೇ ದಿನ ತಂಪಿನಂತಹ ಒಂದು ಹುತ್ತದ ಮೊಕ್ಕೆ ಬೆಳೀತದೆ. ಯಾಕೆ? ಅದರಲ್ಲಿ ನೀರಿನ ಅಂಶ ಇದೆ ಅಂತ ಕಂಡುಕೊಂಡಂತ ನಾನು ಹುತ್ತನ್ನು ಅಳಿದು ಹಾವಿಲ್ಲ ಏನೂ ಇಲ್ಲ, ಹುತ್ತ ಪರೋಕ್ಷವಾಗಿ ಅಲ್ಲಿ ಅವು ಹಾಲು ಯಾವುದೋ ಒಂದು ಜೀವಿಗಳು ವಾಸ್ತವ್ಯ ಹೂಡುವುದು. ಅದರಲ್ಲಿ ನೀರು ಇಳಿಸುವಾಗ ಆಳದವರೆಗೆ ಹೋಗ್ತಾರೆ. ಅದು ಆವಾಗ ಕೊಡಗಟ್ಟಲೆ ಅಲ್ಲ, ಲೀಟರ್ಗಟ್ಟಲೆ ಅಲ್ಲ, ಬಾವಿಗಟ್ಟಲೆ ನೀರು ಅಂತ ಹೇಳೋದು ಅದರೊಳಗೆ ಹೋಗ್ಲಿಕ್ಕೆ ಅವಕಾಶ. ಇದನ್ನ ಕಂಡುಕೊಂಡದ್ದು ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯ ರೈತರಿಗೆ. ಅದನ್ನೇ ನಾನು ಹೇಳ್ತಾ ಇರೋದು, ನಿಮ್ಮ ಹಾಡಿ ಒಕ್ಕಲಲ್ಲಿ ಇರುವ ಹುತ್ತಗಳಿದ್ದರೆ ಹಾಳು ಮಾಡಬೇಡಿ, ಅದರೊಳಗೆ ನೀರು ಇಂಗಿಸಿ, ನಿಮಗೇ ಭೂಮಿಗೆ ಒಳ್ಳೆಯದಾಗ್ತೇನೆ ಅನ್ನೋದು. ಹಾಗಾಗಿ ನೈಸರ್ಗಿಕತೆಯಲ್ಲಿ ಇದು ಹೇಳ್ತಾ ಹೋದರೆ ಬ್ರಹ್ಮಾಂಡ ಸಮುದ್ರ ಇದು. ಒಂದು ಬೊಗಸೆ ಮಾತ್ರ ನಾನು ತಕೊಂಡು ನಿಮ್ಗೆ ಹೇಳ್ಬೋದು. ಅಂದ್ರೆ ಈಗ ನೈಸರ್ಗಿಕ ಕೃಷಿಯ ಮೂಲ ತತ್ವ ಏನು? ನಿಜವಾಗಿ ನಮ್ಮ ತಾಯಿ ನಮ್ಮನ್ನು ಹಡೆದಿದ್ದಾಳೆ, ಹಡೆದವಳು ನಮ್ಮನ್ನು ಭೂಮಿಗೆ ಬಿಡ್ತಾಳೆ. ಆದರೆ ತಾಯಿ ಹಡೆದವಳು, ನಾವು ಸಾಯುವಾಗ ತಾಯಿ ಇರೋದಿಲ್ಲ, ಭೂಮಿ ಇರ್ತದೆ, ಭೂಮಿಯೂ ತಾಯಿಯೇ. ಆದರೆ ನಮ್ಮನ್ನು ಮಣ್ಣು ಮಾಡುವುದು ಭೂಮಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಭೂಮಿಯನ್ನು ರಕ್ಷಣೆ ಮಾಡುವುದು ನಮ್ಮ ನಿಜವಾದಂಥ ನೈಸರ್ಗಿಕ ಕೃಷಿ. ಉದಾಹರಣೆ, ನಿಮಗೆ ಈಗಾಗ ಒಂಚೂರು ನೋಡಿ ಬಂದ್ರಿ, ಹೊರಗಡೆ ಒಂದು ಗೆಣಸಿನ ಬೀಳು ಇದೆ, ಅದು ಸೂರ್ಯನ ಬಿಸಿಲಿಗೆ ಪ್ರೊಟೆಕ್ಷನ್ ಮಾಡುತ್ತೆ ಭೂಮಿಯನ್ನು, ಅದರ ಅಡಿಯಲ್ಲಿ ಎರೆಹುಳನ್ನು ಸಾಕ್ತದೆ ಅದು. ನಾವು ಆ ಗೆಣಸಿನ ಬೀಳನ್ನು ಸವರ್ತಾ ಹೋದಾಗೆ ಕಾಡು ಹುಲ್ಲುಗಳು ಬೆಳೆಯುವುದಿಲ್ಲ, ಮತ್ತೆ ಚಿಗುರ್ತದೆ. ನಾವು ಕೀಳಬಾರದು ಗೆಣಸಿನ ಗಿಡವನ್ನು. ಆವಾಗ ಭೂಮಿ ಸಂಪನ್ಮೂಲತೆಯಿಂದ ಉಂಟ ಮಾಡಿ ನಮಗೆ ಏನು ಕೊಡ್ತಾರೆ ಅದನ್ನು ಅದು ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಅದು ತ್ಯಾಜ್ಯ, ಇವ ಮಲಿನ, ಇವ ದುಷ್ಟ, ಇವ ಅಷ್ಟ ಅಂತೇಳಿ ಹೇಳುವಂತಹದ್ದು ಭೂಮಿಯಲ್ಲಿ ಇಲ್ಲ. ಆದರೆ ಅದನ್ನು ನಾವು ಸ್ಟಡಿ ಮಾಡಿದರೆ, ಅದರ ಅಧ್ಯಯನ ಮಾಡಿದರೆ, ಅದರ ಭಾಷೆಯನ್ನು, ಭೂಮಿಯ ಭಾಷೆಯನ್ನು ನಾವು ಕಲ್ತ್ಕೊಂಡ್ರೆ ಖಂಡಿತ ನಮ್ಮ ಭಾಷೆ ಅದಕ್ಕೆ ಅರ್ಥ ಆಗ್ತಾರೆ ಅನ್ನೋದಕ್ಕೆ ಶೂನ್ಯ ಕೃಷಿಯೇ ಮಹತ್ವದ್ದು. ಇನ್ನೊಂದು ಹೇಳ್ತೇನೆ ನಾನು, ಶೂನ್ಯ ಕೃಷಿ ಅಂದ ತಕ್ಷಣ ಭೂಮಿ ನಮಗೆ ಧರ್ಮಕ್ಕೆ ಸಿಕ್ಕಿದೆ ಅಂದ ತಕ್ಷಣ ನಾವು ಏನೇನೋ ಮಾಡಿ ಅದನ್ನು ಅನಾಚಾರ ಅತ್ಯಾಚಾರ ಮಾಡುವುದಲ್ಲ. ಅದಕ್ಕೆ ಏನು ಮಣ್ಣಿನ ಫಲವತ್ತತೆ ಒಂದು ಮುಖ್ಯವಾದ ಕಾರಣ. ಎರಡನೇದಾಗಿ ಜೀವಾಣುಗಳು ಉಸಿರಾಟಕ್ಕೆ ಎರೆಹುಳ ಅಂತದ್ದು ಕಪ್ಪೆಯನ್ನು ಇಂಥದನ್ನು ನಾವು ಅಲ್ಲಿ ವಾಸ ಮಾಡಲಿಕ್ಕೆ ಬಿಡಬೇಕು, ಅವಕಾಶ ಕೊಡಬೇಕು. ಅದರಷ್ಟಕ್ಕೆ ಅದನ್ನು ಬಿಟ್ಟು ನಮ್ಮ ಒಂದು ತನವನ್ನು ನಾವು ಉಳಿಸ್ಕೊಂಡು ಅದರಲ್ಲಿ ತರಕಾರಿಯೋ ಇನ್ನೊಂದು ನೈಸರ್ಗಿಕ ಹೊಸ ಹೊಸ ವಿಚಾರಗಳನ್ನು ಅಧ್ಯಯನ ಮಾಡ್ತಾ ಹೋದರೆ ಅದರಲ್ಲಿ ನಮಗೆ ಚಿನ್ನವನ್ನೂ ಬೆಳೆಸಲಿಕ್ಕಾಗುತ್ತದೆ. ಬಡತನ ಅಂತ ಹೇಳುವುದು ಮೊದಲು ಬಂದದ್ದು ಯಾವಾಗಿಂದ ಕೇಳಿದ್ರೆ ಭೂಮಿ ಅಲ್ಲ, ಭೂಮಿಯಿಂದ ಅಗೆದ ನಂತರ ಚಿನ್ನವನ್ನು ಅಗೆದು ನಾವು ತಕೊಂಡ ನಂತರ ನಾನು ಬಡವ, ತಕೊಂಡವ ಚಿನ್ನ ಬಡವ ಶ್ರೀಮಂತ. ಇದು ಭೂಮಿಯಿಂದ ಬಂತಲ್ಲ, ಅದನ್ನು ರಕ್ಷಣೆ ಮಾಡಿ. ಅದಕ್ಕೆ ನಾನು ಹೋಗಿದ್ದು ಜೇನು ಕೃಷಿಗೆ. ಈಗ ನಿಸರ್ಗದಲ್ಲಿ ಎಲ್ಲವೂ ಒಂದು ರೀತಿಯ ಸಮತೋಲನ ಇರ್ತದೆ, ಒಂದು ರೀತಿಯ ಬ್ಯಾಲೆನ್ಸ್ ಇರ್ತದೆ ಅಂತ ಹೇಳುವಂತಹದ್ದು. ಇದು ವಿಪರೀತಕ್ಕೆ ಹೋದಾಗ ಕೀಟಗಳು, ರೋಗಗಳ ಬಾಧೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಈ ಸಮತೋಲನವನ್ನು ಹೇಗೆ ಉಳಿಸಿಕೊಳ್ಳಬಹುದು ನೈಸರ್ಗಿಕ ಕೃಷಿಯಲ್ಲಿ? ನಿಸರ್ಗ ಮತ್ತು ಮನುಷ್ಯ ಬೇರೆ ಅಲ್ಲ ಅಂತ ನಾನು ತಿಳ್ಕೊಂಡ ವ್ಯಕ್ತಿ. ನಮಗೂ ಹಿಂದಿನಿಂದಲೂ ಈಗಿನ ವೈದ್ಯಾಧಿಕಾರಿಗಳು ಇರಲಿಲ್ಲ. ನಾವು ನಮ್ಮ ಬಾಡಿಯಲ್ಲಿ ರೆಸಿಸ್ಟೆನ್ಸ್ ಅನ್ನು ಉಂಟು ಮಾಡಿಕೊಂಡೇ ನಾವು ಆ ರೋಗಗಳನ್ನು ಎದುರಿಸಿದಂತಹ ವ್ಯಕ್ತಿಗಳು. ಹಾಗೇನೆ ನಮ್ಮ ಭೂಮಿಯಲ್ಲೂ ಕೂಡ ಪ್ರತಿಯೊಂದು ಜೀವಿಗೂ ಇನ್ನೊಂದು ಪರೋಪಜೀವಿಗಳಿದ್ದಾವೆ, ಪ್ರತಿಯೊಂದು ಜೀವಿಗಳು ಇನ್ನೊಂದು ಕೆಟ್ಟ ಜೀವಿಗಳು ಇದ್ದಾರೆ. ಉದಾಹರಣೆ, ಕಪ್ಪೆ ಹಾವನ್ನು ತಿಂತದೆ, ಹಾವು ಗಿಡಗನ್ನು ತಿಂತದೆ, ಹೀಗೆ ಗಿಡಗ ಹಾವನ್ನು ತಿಂತಾರೆ, ಹೀಗೆಲ್ಲ ಉಂಟು. ಅದರಷ್ಟಕ್ಕೆ ಅದನ್ನು ನಾವು ಬಿಟ್ಟು ನಮ್ಮದೇ ಆದಂತಹ ನೈಸರ್ಗಿಕದಲ್ಲಿ ಬೆಳೆದಂತಹ ಒಂದು ವಿಷನಕಾರಿ ಅಥವಾ ಈ ಔಷಧಿ ಪೂರಕವಾದಂತಹ ಸೊಪ್ಪುಗಳನ್ನು ತಂದು ಅದಕ್ಕೆ ನಾವು ಸಿಂಪಡಣೆ ಮಾಡೋದು ಇತ್ಯಾದಿ ಮಾಡಿದರೆ ನಮ್ಮಲ್ಲಿ ಬೆಳೆದಂತಹ ಯಾವುದು ಹಾನಿಯಲ್ಲ. ಕೀಟಗಳು, ಕೆಟ್ಟ ಕೀಟಗಳು, ಒಳ್ಳೆಯ ಕೀಟಗಳಿದೆ. ನಾವು ಆಯ್ಕೆ ಮಾಡುವುದು ಒಳ್ಳೆಯ ಕೀಟಗಳು. ಯಾವುದು? ಉದಾಹರಣೆ ಜೇನೆ. ಅಲ್ಲಿಗೆ ಬರ್ತಾರೆ, ಪುನಃ ಬರುವುದು ನಾವು ಜೇನಿಗೆ. ಅದು ಇನ್ನೊಂದಿದೆ ಸರ್, ಅದರೊಳಗೆ ನಮಗೆ ಮೂಲತಃ ನಮ್ಮ ಭೂಮಿಯನ್ನು ರಕ್ಷಣೆ ಮಾಡೋದು ಒಂದೇ ಒಂದು ಮಾರ್ಗ, ತಾಪಮಾನವನ್ನು ಮೇಂಟೆನೆನ್ಸ್ ಮಾಡುವುದು 30-35 ಡಿಗ್ರಿ ಒಳಗಡೆ ತರುವಂಥದ್ದು. ಅದು ಸಾಧ್ಯತೆ ಹಸಿರು ವನದಿಂದ ಮಾತ್ರ ಸಾಧ್ಯ. ನಮ್ಮ ಭೂಮಿಯಲ್ಲಿ ಹಸಿರನ್ನು ಬೆಳೆಸಿರಿ, ಹಸಿರು ಹೊದಿಕೆ ಬೇಕು. ಜೇನು ಕೃಷಿಗೆ ಹೋಗೋದಕ್ಕಿಂತ ಮೊದಲು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ನೀವು ಈಗಾಗಲೇ ನೀರು ಇಂಗಿಸುವ ಬಗ್ಗೆ ಪ್ರಸ್ತಾಪ ಮಾಡಿರಿ, ಹುತ್ತದಲ್ಲಿಯೂ ಕೂಡ ನೀರು ಇಂಗಿಸಬಹುದು ಅಂತ. ನೀವು ಕೆಲವೊಂದು ನೀರು ಹೋಗುವಂತಹದ್ರಲ್ಲಿ ಒಂದು ಕಾಲುವೆಯನ್ನು ಮಾಡಿ ಅದರಲ್ಲಿ ಏನು ಸಾವಯವ ತ್ಯಾಜ್ಯವನ್ನು ಹಾಕಿ ಗೊಬ್ಬರವನ್ನು ಕೂಡ ಮಾಡಬಹುದು, ನೀರನ್ನು ಕೂಡ ಇಂಗಿಸಬೇಕು ಎನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರಿ. ಸ್ವಲ್ಪ ವಿವರವಾಗಿ ಹೇಳಿದ್ರಿ, ಹೇಗೆ ಮಾಡಿದ್ರಿ, ಏನು ಅನುಕೂಲತೆ ಇದೆ? ಬೇಸಿಗೆ ನಂತರ ಮಳೆಗಾಲ ಬರ್ತದೆ. ಬೇಸಿಗೆಯಲ್ಲಿ ಮೇಲ್ಮಣ್ಣು ಸುಟ್ಟಿರುತ್ತೆ. ಇದು ಸಿಂಪಲ್. ಕಾಡಿನಲ್ಲಿರ್ಬೋದು, ತೋಡಿನಲ್ಲಿರ್ಬೋದು, ನಾಡಿನಲ್ಲಿರ್ಬೋದು. ಮಳೆಗಾಲ ಬಂದ ನಂತರ ಮಳೆಯ ನೀರು ಹರಿದು ಹೋಗುವುದು ಒಂದು ಕಡೆಗೆ ಎಲ್ಲಿಗೆ ನದಿ ಪ್ರವಾಸಕ್ಕೆ ಸೇರ್ತದೆ. ಅಲ್ಲಿ ಒಮ್ಮೊಮ್ಮೆ ಈ ತಿರುವು ಮುರುವಿನಲ್ಲಿ ನೀವು ಆಲೋಚನೆ ಮಾಡಿದರೆ ಅಗಾಧವಾದಂಥ ಕೂಳು ಸಿಗುತ್ತದೆ. ಅದು ಕನಿ ಎರೆಹುಳ ಇರುವಂತಹ ಸಾಂದ್ರತೆಯ ಶ್ರೀಮಂತಿಕೆ ಇರುವಂತಹ ಮಣ್ಣು. ಇದನ್ನು ನಾನು ತಕ್ಕೊಂಡು ಹರಿದು ಹೋಗುವ ನೀರನ್ನು ತಡೆಯಾಗಿ ಬಿಟ್ಟರೆ ಆ ಹರಿದು ಹೋಗುವ ನೀರಿನಲ್ಲಿ ಮಜಲಿನಲ್ಲಿ ಇರುವಂಥ ಪೌಷ್ಟಿಕಾಂಶದಂತಹ ಭೂಮಿಯ ಹರಿದು ಹೋದಂಥ ದ್ರವ ಅದು ರಾಶಿಯಾಗಿ
ಕೂದಲು ಹೂರಳು ಆಗುತ್ತೆ. ಆ ಹೂರಣವನ್ನು ನಾವು ತೆಂಗಿನ ಮರಕ್ಕೆ ಹಾಕೋದು. ಇದು ಹೊಳೆ ಬದಿಯಲ್ಲೆಲ್ಲ ಮಾಡ್ತಾ ಇದ್ದಾರೆ, ಇದು ನನ್ನ ಅನುಭವ. ಹಾಗಾಗಿ ಅದನ್ನು ನಾವು ಶೇಖರಣೆ ಮಾಡಿ ತರಕಾರಿ ಗಿಡಗಳಿಗೆ ಹಾಕಿದರೆ ತನ್ನಿಂದ ತಾನೇ ಭೂಮಿಯ ಮೇಲ್ಮಣ್ಣಿನಲ್ಲಿ ಸುರಕ್ಷತೆ ಉಂಟಾಗಿ ಎರೆಹುಳ ಉತ್ಪನ್ನ ಆಗ್ತಾರೆ. ಇದು ತೇವಾಂಶ ಇರಬೇಕು, ಯಾವುದಕ್ಕೂ ಸುಡುಮಣ್ಣು ಅಥವಾ ಬಿಸಿಲಿಗಲ್ಲ. ಹಾಗಾಗಿ ಅದನ್ನು ನಾವು ಸಂಗ್ರಹಿಸಿ ಉಳಿದ ನೀರನ್ನು ಶೇಖರಣೆ ಮಾಡಿ ನಮ್ಮ ಹೊಂಡದಲ್ಲಿ ಬಿಡುವಾಗ ಅದು ಇಂಗಿ ಹೋಗ್ತಾರೆ, ಭೂಮಿ ತಕ್ಕೊಳ್ತಾರೆ, ಸಮಯ ತಕ್ಕೊಳ್ತಾರೆ. ಆದರೆ ಯಾವುದೇ ನನ್ನ ಈಗ 30 ಸೆಣಸು ಜಾಗದಲ್ಲಿ ಬಿದ್ದ ನೀರು ಹೊರಗೆ ಹೋಗೋದಿಲ್ಲ, ಇದು ನಮ್ಮ ಭೂಮಿಯಲ್ಲೇ ಇಳಿತಾರೆ. ಈ ತತ್ವವನ್ನು ಮನುಷ್ಯನಾದಂಥ ನನ್ನ ಆತ್ಮೀಯರು ಯಾರೇ ಇದ್ದರು ಮಾಡಿದ್ರು ಅವರ ಆಲೋಚನೆ ಮಾಡಬೇಕು. ಈ ನೀರನ್ನು ಉಳಿಸಬೇಕು. ಹಳೆಯ ಬಾವಿಗಳನ್ನು, ಹಳೆಯ ಮದಗಗಳನ್ನು ಅವರವರ ವ್ಯಾಪ್ತಿಯಲ್ಲಿ ಅವರು ಉಳಿಸ್ಕೊಂಡ್ರೆ ಅವು ದೇಶಕ್ಕೆ ಕೊಟ್ಟಂತಹ ಒಂದು ಗಿಫ್ಟ್ ಇದು. ಹಾಗೆ ನಾನೀಗ ಏನು ಮಾಡಿದ್ದೇನೆ ಅಂದರೆ, ನಮ್ಮ ಅಂಗಳದಲ್ಲಿ ಇಂಟರ್ಲಾಕ್ ಹಾಕಿದ್ದೇನೆ ನಿಜ, ಆದರೆ ಅದರಲ್ಲಿ ಇಂಟರ್ಲಾಕ್ ಮತ್ತು ಗಾರೆಗೆ ಒಂದೇ ಒಂದು ವ್ಯತ್ಯಾಸ. ಇಂಟರ್ಲಾಕ್ನಲ್ಲಿ ನೀರು ಇಂಗುತ್ತದೆ, ಇಂಗಿದ ನೀರಂತ ಹೇಳುವುದು ಹರಿದು ಹೋಗ್ತದೆ. ಹರಿದು ಹೋದದ್ದು ನಾನು 4 ಅಡಿ 6 ಅಡಿಯ ಉದ್ದ, ನಾನು 30 ಫೀಟ್ ಉದ್ದದ ಖಾನೆ ಮಾಡಿದ್ದೇನೆ. ಅಂದರೆ ತೋಡು ಕಾಲುವಿಕೆ ಥರ. ಅದರಲ್ಲೂ ಹೇಗೆ ಮಾಡಿದ್ದೇನೆ ಅಂದರೆ, ಒಂದು 30 ಫೀಟಲ್ಲಿ 10 ಫೀಟ್ ಎಂಬುದು ಮೇಲೆ 3 ಫೀಟ್ ಗಾತ ಅಂತರ, ಎರಡನೇದು 5 ಫೀಟ್, ಮೂರನೇದು 6 ಫೀಟ್. ನಾವು ಕೆಳಗೆ ಇಳಿದ್ರೆ ನನ್ನ ತಲೆ ಸರಿಯಾಗಿ ಕಾಣ್ತಾರೆ ಅಷ್ಟು. ಆವಾಗ ಮೇಲೆ ಇದ್ದಂಥ ಏರಿನಲ್ಲಿ ಭಾಗದಲ್ಲಿ ಆ ಹೂಳು ಓಡಿ ಬಂದ ನೀರು ನಿಲ್ತದೆ. ಆಮೇಲೆ ಎರಡನೇದಕ್ಕೆ ಹೋಗ್ತಾರೆ, ಎರಡನೇದಕ್ಕೆ ಹೋಗಿದ್ದ ಹನಿ ನೀರು ಅಲ್ಲಿಗೆ ಹೋಗ್ತಾರೆ. ಆವಾಗ ಅದು ಯಾವ ಕಾರಣಕ್ಕೂ ಅದು ಮುಚ್ಚುವುದಿಲ್ಲ. ನಮಗೇನು ನೀವು ತೆಗೆದಂತಹ ಒಂದು ಕಣಿವೆ ಅಥವಾ ಆ ಒಂದು ಇಂಗು ಗುಂಡಿ ಮುಚ್ಚಬಾರದು. ಪ್ರತಿ ವರ್ಷ ಅದರ ಮೇಲ್ಮಣ್ಣನ್ನು ತೆಗೆದು ಹಾಕಿದ್ರೆ ಮಾತ್ರ ಅದರೊಳಗೆ ನೀರು ನಿಲ್ತದೆ. ಇನ್ನು ನಮ್ಮ ಈ ಕರಾವಳಿಯಲ್ಲಿ ಒಂದು ವರ ಏನಂದರೆ, ಎಷ್ಟೇ ನೀರಿದ್ರೂ ಮಣ್ಣು ಮರಳಾದ್ದರಿಂದ ಕಡುಮಣ್ಣು ಕಲ್ಲು ಥರ ಅಲ್ಲ, ಕೆಳಗೆ ಇಳಿದು ಹೋಗ್ತದೆ. ಹಾಗಾಗಿ ರಸಸಾರವನ್ನು ನಾವು ಅದರಲ್ಲಿ ತಕ್ಕೊಳ್ಬೋದು, ಬಿಟ್ಟರೆ ಮತ್ತೆ ಏನು ಆಗಲಿಕ್ಕಿಲ್ಲ ಅಂತ ಹೇಳೋದು ನನ್ನ ಭಾವನೆ. ಇಂಗು ಗುಂಡಿ ಈ ತೆಂಗಿನ ಹೆಡೆಯಲ್ಲಿ ಅದಕ್ಕೆ ಹಾಕ್ತಿರಲ್ಲ? ಹಾಂ, ಕರೆಕ್ಟ್. ಇದು ಈ ತೆಂಗಿನ ಹೆಡೆ ಅಂತ ಹೇಳಿ ನಾನು ಏನು ಮಾಡ್ತಾ ಇದ್ದೇನೆ, ವೈಶಾಖದಲ್ಲಿ ತೆಂಗಿನ ಹೆಡೆ ಅಂದ್ಕೊಂಡು ಹೇಳೋದನ್ನು ಸುಡುಮಣ್ಣು ಮಾಡಲಿಕ್ಕೆ ಹೋಗೋದಿಲ್ಲ, ಅದನ್ನು ಸಂಗ್ರಹ ಮಾಡ್ತೇವೆ. ಮಳೆಗಾಲದಲ್ಲಿ ಅದರ ದೊಡ್ಡ ದೊಡ್ಡ ಹೆಡೆ ಇತ್ತಲ್ಲ, ಆ ಹೆಡೆಯನ್ನು ಕೊಳೆಯುವುದಿಲ್ಲ, ಅದನ್ನು ಕಡಿದು ಆ ಹೊಂಡಕ್ಕೆ, ಅದೇ ಇಂಗುಗುಂಡಿಯ ಹೊಂಡಕ್ಕೆ, ಅಲ್ಲಿ ಒಂದು ರೀತಿಯಲ್ಲಿ ನನ್ನ ಅನುಭವದಲ್ಲಿ ರಾಸಾಯನಿಕ ಹೆಡೆಮಂಡೆ ಕೊಳೆದ್ರೆ ಏನಾಗ್ತಾರೆ ಭೂಮಿಯಲ್ಲಿ ರಸಸಾರವನ್ನು ಹಾಗೆ ಕಾಪಾಡುವಂಥದ್ದು ಒಂದು ವಸ್ತು ಅದು. ಅದಕ್ಕೆ ದೀರ್ಘಕಾಲಿಕ ಸಮಯ ಬೇಕು ಕೊಳೆಯಲಿಕ್ಕೆ. ಈ 3 ತಿಂಗಳಲ್ಲಿ ಅದು ಕೊಳಿತದೆ. ಕೊಳೆದದ್ದನ್ನು ನಾವೇನು ಮಾಡ್ತೇವೆ, ಸುಟ್ಟು ಹಾಕುವ ಬದಲಿಗೆ ಅದನ್ನು ವೈಶಾಖದಲ್ಲಿ ಅದರಲ್ಲಿ ಏನೂ ಇರೋದಿಲ್ಲ, ಕರಗಿ ನೀರಾಗಿ ನೀರಿನೊಳಗೆ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ತಾರೆ. ನೋಡಿ, ಇನ್ನೊಂದು ವಿಚಾರ ಅಂದರೆ, ಹೆಡೆಮಂಡಿ ಮೆದುವಾದ ನಂತರ ಅದರಲ್ಲಿ ಓಡಾಡುವಂತಹ ಕಣಗಳು ಅಥವಾ ಎರೆಹುಳುಗಳು ಉತ್ಪತ್ತಿ ಆಗ್ತಾರೆ. ಅದು ನಮಗೆ ಗೊತ್ತಿಲ್ಲದೆ ಇರುವಂಥ ರೈತರಿಗೆ, ಎಷ್ಟೋ ಜನರಿಗೆ ಇದೆಲ್ಲ ಕಸ ಅಂತ, ಕಸದಿಂದ ರಸ ಮಾಡುವಂಥ ಒಂದು ವಿಭಾಗವೇ ಈ ರೀತಿಯ ವ್ಯವಸ್ಥೆ. ಈಗ ಜೇನು ಕೃಷಿಗೆ ಬರುವ, ನಿಸರ್ಗಕ್ಕೆ ಪೂರಕವಾಗಿ ಜೇನು ಕೃಷಿ ಇರಬೇಕು. ಜೇನು ಕೃಷಿಯಿಂದಾಗಿ ನಿಸರ್ಗದಲ್ಲಿಯೂ ಕೂಡ ಸಾಕಷ್ಟು ಪರಾಗಸ್ಪರ್ಶ ಆಗ್ತದೆ, ಇಳುವರಿಯೂ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳಿ, ಜೇನು ಕೃಷಿಯ ಸೂಕ್ಷ್ಮಗಳು ಏನೇನು? ಸರ್, ಇದು ಬಹಳ ಅತ್ಯುತ್ತಮ ಪ್ರಶ್ನೆ. ಭೂಮಿ, ಜೇನು ಮತ್ತು ಮಾನವ, ಈ 3 ಅವಿನಾಭಾವ ಸಂಬಂಧ. ಬಹಳ ಕಾಲದಿಂದ ಒಂದು ಉದಾಹರಣೆ ಹೇಳಕ್ಕೆಂದರೆ, ಸುಗ್ರೀವನ ಜೊತೆಯಲ್ಲಿ ಶ್ರೀರಾಮಚಂದ್ರ ಸೀತಾನ್ವೇಷಣೆಗೆ ಹೋದವಾಗ ಜಾಂಬವಂತನನ್ನುವವನು ಜೇನನ್ನು ಹಾಗೆ ತಗೊಂಡು ಬಂದು ಶ್ರೀರಾಮನಿಗೆ ಜೇನಿನ ತುಡಿಯನ್ನು ಕೊಟ್ಟಿದ್ದಾನೆ ಅನ್ನುವುದು ಇತಿಹಾಸ ಇದೆ. ಅಂದರೆ ಆ ಕಾಲದಿಂದಲೂ ಜೇನನ್ನು ಮಾನವ ಸಂಪರ್ಕದಲ್ಲಿ ಇದೆ. ಇಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋದವಾಗ ಜೇನು ಮತ್ತು ಭೂಮಿ, ಮಾನವ 3 ಜನರಿಗೂ ಟೆಂಪರೇಚರ್, ತಾಪಮಾನ ಅಂತ ಹೇಳೋದಿದೆಯಲ್ಲ, 30ರಿಂದ 35 ಡಿಗ್ರಿ ಟೆಂಪರೇಚರ್ ತಾಪಮಾನದಲ್ಲೇ ಇರುವವರು ಬಿಟ್ಟರೆ ಅದಕ್ಕಿಂತ ಹೆಚ್ಚಿಗೆ ಮನುಷ್ಯ ಸಹಿಸೋದು ಇಲ್ಲ, ಭೂಮಿ ಒಪ್ಪೋದು ಇಲ್ಲ. ಜೇನು ಅಂತ ಹೇಳೋದು ನಿರ್ನಾಮ ಆಗಿ ಹೋಗ್ತಾರೆ ಅದಕ್ಕಿಂತ ಟೆಂಪರೇಚರ್. ಇದು ಸತ್ಯ. ಕಾರಣ ಇಲ್ಲಿ ಭೂಮಿ ಅಂತೇಳಿ ಹೇಳೋದು, ಭೂಮಿ ಮತ್ತು 100ಕ್ಕೆ 80 ಅಂಶ ಜಗತ್ತಿನಾದ್ಯಂತ ಒಂದು ನಾವು ಆಹಾರ ತಿಂತೇವೆ ಪರಾಗಸ್ಪರ್ಶ ಕ್ರಿಯೆಯಿಂದ. ಆಹಾರ ಇರಲಿ, ತರಕಾರಿ ಇರಲಿ, ಹಣ್ಣು ಹಂಪಲುಗಳಲ್ಲಿ ಯಾವುದೇ ಒಂದು ಇದ್ದು ಆ ಪರಾಗಸ್ಪರ್ಶ ಕ್ರಿಯೆ ಆಗದೇ ಇರುವುದು ಜೇನಿನಂಥ ಉತ್ತಮ ಕೀಟ ಬಾಂಧವ್ಯದಿಂದ. ಈ ಉತ್ತಮ ಕೀಟ ಪರಾಗಸ್ಪರ್ಶ ಮಾಡದೇ ಇದ್ದರೆ ಪ್ರಕೃತಿ ಉಳಿಯುವುದಿಲ್ಲ. ಕಾರಣ ಇಷ್ಟೇ, ಮರ ಮಟ್ಟುಗಳು, ಉದಾಹರಣೆ, ಒಂದು ಮರದ ತುದಿಯಲ್ಲಿ ಆಲದ ಮರ ಬೆಳೀತದೆ. ಯಾಕೆ ಬೆಳೀತದೆ ಸಸಿ ಅಂತ ಹೇಳಿದ್ರೆ, ಒಂದು ಕಾಗೆ ಆ ಹಣ್ಣನ್ನು ತಗೊಂಡು ಹೋಗಿ ಅಲ್ಲಿ ಬೀಜ ಬಿತ್ತಿದೆ. ನೋಡಿ, ಬೀಜ ಬಿತ್ತುವುದು, ಸ್ಪ್ರೆಡ್ ಆಗುವುದು ನೈಸರ್ಗಿಕ, ಯಾವುದೋ ಒಂದು ಕೀಟದಿಂದ. ಆದರೆ ಕಾರಣ ಯಾವುದಕ್ಕೆ ಹೇಳಿದ್ರೆ ಇಂತಹ ಪರಾಗಸ್ಪರ್ಶದಿಂದ. ಈ ಹಣ್ಣುಗಳು ಒಂದೊಂದು ಕಡೆಯಲ್ಲಿ ಬೆಳೀತಾ ಹೋಗುವಾಗ ಇನ್ನೊಂದು ಕಡೆ ಹಬ್ಬುತ್ತದೆ. ಆವಾಗ ಭೂಮಿ ಕಾಪಾಡ್ತೇವೆ ನಾವು, ಸಸ್ಯಗಳ ಅಭಿವೃದ್ಧಿ ಆಗ್ತದೆ ಒಂದು. ಇನ್ನೊಂದು, ಭೂಮಿಗೆ ಟೆಂಪರೇಚರ್, ತಾಪಮಾನ ಡೌನ್ ಆಗಲಿಕ್ಕೆ ಜೇನು ಕಾರಣ ಯಾಕೆ ಕೇಳಿದರೆ, ಇನ್ನೊಂದು ರೀತಿಯಲ್ಲಿ ಜೇನಿಗೂ ಸಹ ಆ ಕೂಲ್ನೆಸ್ ಇದೆ ನೋಡಿ. 28-30ರಲ್ಲಿ ವ್ಯವಹಾರ ಮಾಡುವಂಥ ವ್ಯವಸ್ಥೆ ಇದೆಯಲ್ಲ, ಅದು ಭೂಮಿಗೆ ಬೇಕಾಗಿರುವಂಥ ವ್ಯವಸ್ಥೆ. ಇನ್ನು ಮನುಷ್ಯನಿಗೆ ಬರುವಾಗ, ಜೇನು ಔಷಧೀಯ ವಸ್ತು ಕೂಡ.
ಅಗಾಧವಾದಂಥ ವಿಟಮಿನ್ಸ್ ನಮಗೆ ಕೊರತೆ ಇದ್ದರೂ ಕೂಡ ಅದು ಮ್ಯಾನ್ಯುವಲ್ ಮಾಡುವಂಥ ಒಂದು ವಸ್ತು. ಆವಾಗ ಪರಾಗಸ್ಪರ್ಶ ಕ್ರಿಯೆ ಜೊತೆಗೆ ಅದು ಅಭಿವೃದ್ಧಿ ಆಗುವಂಥ ಪಥ ಉಂಟಲ್ಲ ಜೇನಿನಲ್ಲಿ. ಇಲ್ಲಿ ನಾನು ಒಂದು ವಿಚಾರ ಜೇನಿಗೆ ಹೇಳುವಾಗ 4 ವಿಭಾಗಗಳಿದೆ ಜೇನಲ್ಲಿ. ಒಂದು ಹೆಜ್ಜೇನಂತೇವೆ, ಅದು ವಿಪರೀತವಾದಂಥ ಗಾಳಿಯನ್ನು ಸೇವಿಸುವಂತಹ ಆಲದ ಮರ ಅಥವಾ ಗಾಳಿ ಸಿಗುವಂಥದ್ದು, ನೀರು ಟಾಂಕಿಯೋ ಇನ್ಯಾವುದೋ ಮರದಲ್ಲಿ ಒಂದೇ ಎರೆಯನ್ನು ಕಟ್ಟುವಂತಹ ಲಕ್ಷಣ ಇರುವಂತಹ ಜೇನು ಕುಟುಂಬ. ಅದರಲ್ಲಿ ಇರುವುದು ರಾಣಿ ಒಂದೇ. ಇನ್ನೊಂದು ಎರಡನೇದಾಗಿ ತುಡಿವೆ ಜೇನು, ಇದು ಸಹಿತ ಕುಟುಂಬ ಜೀವಿ, ಕುಟುಂಬ ವ್ಯವಸ್ಥೆಗೆ ಸಂಬಂಧಪಟ್ಟದ್ದು. ಅದು ಕೂಡ ಇರುವುದು ರಾಣಿ ಜೇನು ಒಂದೇ. ಇನ್ನೊಂದು ಇದೆ ಕೋಲು ಜೇನಂತಹ, ಅದರಲ್ಲೂ ಒಂದೇ ತೊಟ್ಟಿ. ಆದರೆ ಈ ತುಡಿವೆ ಜೇನಲ್ಲಿ 7 ತೊಟ್ಟಿ 8 ತೊಟ್ಟಿ ಹೀಗಿದೆ. ಪರಂಪರೆಯಲ್ಲಿ ಮನುಷ್ಯನಿಗೆ ಸ್ನೇಹ ಜೀವಿ ಇದು. ಅದು ಹಾಗೆ ಮಡ್ಲಡಿ ತೊಟ್ಟಿ ಅಥವಾ ಕಿಟಕಿಯೆಲ್ಲ ಇನ್ಯಾವುದೋ ಶೆಡ್ಡಿನೆಲ್ಲ ಕಟ್ಟುವಂಥದ್ದು ನಿಮ್ಮ ಕೋಲು ಜೇನು. ಕೊನೆಯದು ಇದೆ ಅತ್ಯಮೂಲ್ಯ ಮಧುವನ್ನು ಕೊಡುವಂತಹ ಆ ರಸಸಾರ ಕೊಡುವಂಥದ್ದು ಮಿಶ್ರಿ ಜೇನು, ಮುಜಂಟಿ ಜೇನು ಅಂತ. ಅದು ಎಲ್ಲ ಒಂದು ಮರದ ಪೊಟರೆಯೊಳಗೆ ಅಲ್ಲಲ್ಲಿ ಇರ್ತದೆ, ಸುಲಭದಲ್ಲಿ ಸಿಗುವಂಥದ್ದು. ಇಲ್ಲಿ ಅಗಾಧವಾದಂಥ ಕೊಡಗಟ್ಟಲೆ ಲೀಟರ್ಗಟ್ಟಲೆ ಸಿಗುವಂಥ ಜೇನು ಅಂತ ಹೇಳೋದು ಹೆಜ್ಜೇನು. ಆಮೇಲೆ ಒಂದು ಅರ್ಧ ಕೆಜಿವರೆಗೆ ಸಿಗುವಂಥದ್ದು ಮುಜಂಟಿ ಜೇನು ಮತ್ತು ಕೋಲು ಜೇನು. ಇಲ್ಲಿ ಇರುವುದು ಎಲ್ಲವುದು ತಾಯಿಯ ವ್ಯವಸ್ಥೆ. ಸರ್, ಇದೊಂದು ವಿಚಾರ ಹೇಳ್ತೇನೆ. ನಮ್ಮ ಭೂಮಿ ಅಂತ ಹೇಳುವುದು ನಿಂತಿರುವುದೇ ತಾಯಿಯ ಒಂದು ಬೆಲೆಯಲ್ಲಿ, ತಾಯಿಯ ಮೌಲ್ಯದಲ್ಲಿ. ನಮ್ಮ ತಾಯಿ ಯಾವ ರೀತಿ ನಮ್ಮನ್ನು ಸಾಕಿದ್ದಾರೆ ಅದೇ ರೀತಿಯಲ್ಲಿ ನಾವು ಮುಂದೆ ನಮ್ಮ ಮಕ್ಕಳನ್ನು ಸಾಕಲಿಕ್ಕೆ ನಾವು ಪ್ರಚೋದನೆ ಕೊಡ್ತೇವೆ. ಅದೇ ರೀತಿಯಲ್ಲಿ ಹೆಣ್ಣಿಗೆ ಪ್ರಾಶಸ್ತ್ಯ ಕೊಡುವುದು ಜೇನು. ಜೇನಿನಲ್ಲಿ ಇರುವುದು ಹೆಣ್ಣು ಜೇನು, ರಾಣಿ ಜೇನು, ಕುಟುಂಬ ಜೇನು. ಅಲ್ಲಿ ಗಂಡಿಗೆ ಮಹತ್ವ ಇಲ್ಲ. ಅದೇ ರೀತಿಯಲ್ಲಿ ಹೆಜ್ಜೇನು ಇರ್ಬೋದು, ಯಾವುದೋ ಇರ್ಬೋದು. ಮೇನ್ ಪ್ರಧಾನವಾಗಿರೋದು ಪ್ರಮೀಳಾ ಪ್ರಪಂಚ ಅಂತ ಹೇವೆ ನಾವು. ಈ ಜೇನು ಕೃಷಿಯ ಸೂಕ್ಷ್ಮಗಳ ಬಗ್ಗೆ ಹೇಳಿ, ಅದರನ್ನು ನಿರ್ವಹಣಾ ಕ್ರಮ ಆಗ್ಬೋದು, ಅಭಾವ ಕಾಲದಲ್ಲಿ ಆಗ್ಬೋದು, ಅಥವಾ ಒಂದು ಪಾಲು ಮಾಡುವಂಥದ್ದಾಗ್ಬೋದು, ಸಂಕ್ಷಿಪ್ತವಾಗಿ. ತುಂಬ ಒಳ್ಳೆಯ ಪ್ರಶ್ನೆ ಸರ್. ನಮ್ಮಲ್ಲಿ ಜೇನು ಪ್ರಪಂಚಕ್ಕೆ ಹೋದವಾಗ ಅಲ್ಲಿ ನಾವು ನೋಡುವಂಥದ್ದು ಕಾಲಗಳನ್ನು, ಅದಕ್ಕೆ ಬೆಲೆ ಕೊಡ್ತೇವೆ. ಅಭಾವ ಕಾಲ, ಅಭಿವೃದ್ಧಿಯ ಕಾಲ, ಸಮೃದ್ಧಿಯ ಕಾಲ. ಅಭಾವ ಕಾಲ ಎಂಬುದು ಜೂನಿಂದ ಸೆಪ್ಟೆಂಬರ್ವರೆಗೆ. ಇಲ್ಲಿಂದಲೇ ರಕ್ಷಣೆ ಮಾಡೋದು ಹೇಗೆ ಅಂತ, ಬೇಸಿಗೆಯಲ್ಲಿ ಇದ್ದಂಥ ಕುಟುಂಬವನ್ನು ಮಳೆಗಾಲದಲ್ಲಿ ಹೊರಗೆ ಹೋಗಲು ಬಿಡದೆ ಅವನ್ನ ಗೂಡಿನೊಳಗೆ ಕೊಟ್ಟಿ ಹೊಕ್ಕೊಂಡ್ರೆ, ಅಂದರೆ ನಮ್ಮ ಮನೆಯ ಒಳಗಡೆ ಸ್ಟೋರಲ್ಲಿ ಅಕ್ಕಿ ಇದ್ದರೆ ಅಗಾಧವಂತ ಮಳೆ ಬಂದರೂ ಕೂಡ ನಾವು ಮನೆಯಿಂದ ಹೊರಗೆ ಹೋಗದೆ ಅಲ್ಲೇ ಊಟ ಮಾಡ್ಕೊಂಡು 1-2 ತಿಂಗಳು ಕಳಿತೇವೆ, ಏನೇನೋ ಮಾಡ್ಕೊಳ್ಳೋದು. ಅದೇ ರೀತಿಯಲ್ಲಿಯೂ ಅವಕ್ಕೆ ನಾವು ಸಕ್ಕರೆ ಪಾಕ ಜೊತೆಗೆ ರಾಣಿಗೆ ಬೇಕಾಗುವಂತಹ ಪ್ರೋಟೀನ್ ಯುಕ್ತವಾದಂತಹ ನಾವು ಕೊನೆಯಲ್ಲಿ ಕೊಡುವುದು, ಅದು ಆಗಸ್ಟ್ ಎಂಡಿಗೆ ಕೊಡುವಂಥ ವಿಚಾರ. ಸೋಯಾಬೀನ್ ಪೌಡರನ್ನು ಅದೇ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಇಡುವಂಥದ್ದು. ಆ ಇಡುವುದು ಕ್ರಮ, ಒಂದು ತಟ್ಟೆಯ ಮೇಲೆ ಒಂದು ಸ್ವಲ್ಪ 4 ಕಡ್ಡಿಗೆ ಅಥವಾ ಕಾಯಿಸ್ಕತ್ತದ ಒಂದು ಸೊಪ್ಪಿನ ಸುಂಬನ್ನು ಹಾಕಿ, ಅದು ಯಾಕೆ ಮುಳುಗಬಾರ್ದು, ಇಟ್ಟು ಅದಕ್ಕೆ 15 ನಿರಂತರ 12ರಿಂದ 15 ದಿನದೊಳಗೆ ಕೊಡಬೇಕು. 12 ದಿನ ಅದಕ್ಕೆ 3 ಸಲ ಕೊಟ್ಟರೆ, ಆ ಒಂದು 2 ಜುಲೈ ಆಗಸ್ಟಲ್ಲಿ 3 ಸಲ ಅಂದರೆ 12 ಜುಲೈ 15 ಆಗಸ್ಟ್ 15 ಒಳಗಡೆ ಅವು ಎಲ್ಲವೂ ಮೆಚುರಿಟಿಗೆ ಇನ್ನು ಮುಂದೆ ಇರುವಂಥ ಯುದ್ಧಕ್ಕೆ ಸನ್ನದ್ಧರಾಗಿ ಇರ್ತವೆ ಸರ್. ಇದು ಆ ಜೇನನ್ನು ಮಳೆಗಾಲದಲ್ಲಿ ಕಾಪಾಡುವಂಥದ್ದು. ಬೆನ್ನಿಗೆ ಏನಾಗ್ತಾರೆ ಕೇಳಿದರೆ, ಇಲ್ಲಿ ಒಂದು ವಿಚಾರವನ್ನು ಮಾನವನಿಗೆ ನಾನು ಈ ಮೂಲಕ ತಕೊಂಡು ಕೊಡುವುದೆಂದರೆ, ಚಿನ್ನ ಮತ್ತು ಹಣ, ಭೂಮಿ ಒಂದೇ ವರ್ಷದಲ್ಲಿ ಡಬ್ಬಲ್ ಆಗೋದಿಲ್ಲ. ಜೇನಿನಲ್ಲಿ ಜೇನು ಕೃಷಿಕನಾಗಿ ಇದ್ದವನು ಯಾವನು ಮಾತ್ರ ಒಂದು ವರ್ಷದಲ್ಲಿ 2ರಿಂದ 3 ಭಾಗವನ್ನು ಮಾಡಿ ರೈತ ಇದ್ದರೆ ಅವನಿಗೂ ಕೊಡ್ಬೋದು, ಆದಾಯವನ್ನು ತಗೊಳ್ಬೋದು. ಬರೇ ತುಪ್ಪದ ಆಸೆಯಿಂದ ಮಾತ್ರ ಅವ ಸಾಕೋದಲ್ಲ. ಒಂದು ನೈಸರ್ಗಿಕವಾಗಿ ಉಳಿಬೇಕು, ಪರಿಸರವನ್ನು ಉಳಿಸಬೇಕು. ಇನ್ನೊಂದು ಅವನು ಜೇನನ್ನು ಹೆಚ್ಚು ರೈತರಿಗೆ ಜೇನು ಕುಟುಂಬವನ್ನು ಕೊಟ್ಟು ಮಾಡಿ ಅಂತ ಪ್ರಚೋದನೆ ಕೊಟ್ಟು ಅವ ಅದನ್ನು ಉಳಿಸಬಹುದು. ಹಾಗಾಗಿ 2ನೇದಾಗಿ ಅಕ್ಟೋಬರ್ ನವಂಬರಲ್ಲಿ ಈ 3 ಒಂದು ರಾಣಿ ಇದ್ದದ್ದು ನಾವು 3 ವಿಭಜನೆ ಮಾಡಿ 3 ಪೆಟ್ಟಿಗೆಗೆ ಹಾಕಿ ಅದರ ಅಭಿವೃದ್ಧಿ ಮಾಡಿಸಿ ನಾವು ತಯಾರಾಗುವುದು ಜನವರಿಯ ಕೊನೆಯ ಭಾಗದಲ್ಲಿ. ಇಲ್ಲಿ ಇರುವುದು ಅಭಿವೃದ್ಧಿಯ ಕಾಲ, ಅಂದರೆ ಜೂನಿನಿಂದ ಅಕ್ಟೋಬರಿಂದ ಜನವರಿ ಇದು ಅಭಿವೃದ್ಧಿಯ ಕಾಲ. ಜನವರಿಯಿಂದ ಮೇವರೆಗೆ ನಮಗೆ ಸಮೃದ್ಧಿಯ ಕಾಲ, ಅರ್ಥಾತ್ ಜೇನನ್ನು ನೀವು ಎಷ್ಟು ತೆಗಿತೀವಿ ಅಷ್ಟಕ್ಕೆ ರೆಡಿಯಾಗಿರುವಂಥ ಕಾಲ. ಟೋಟಲಿ ಇಡೀ ಜೇನಿನ ವ್ಯವಸಾಯದಲ್ಲಿ ನಮಗೆ ಉತ್ಪನ್ನ ಸಿಗುವುದು 3 ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಮೇಯಲ್ಲಿ ಆರ್ಚಿಗೂ ಈಚೆಗೂ ಅರ್ಧ ಮಳೆ ಬಂದರೆ ಹೋಯಿತು, ಕೊಳಿತಾರೆ ಹೂವು, ಇಲ್ಲ ಇದ್ದರೆ ಇದರಲ್ಲಿ ಆಗ್ತಾರೆ. ಆದ್ದರಿಂದ ಜೇನಲ್ಲಿ ನನ್ನ ಅನುಭವ ಸಾಧಾರಣ 20 ವರ್ಷದಿಂದ ಇತ್ತು ಸರ್. ಇದರಲ್ಲಿ ಹೇಳಿದಂಥ ರೈತರಿಗೆ ನೀಡುವಂತಹ ವಿಚಾರ ಮೋಸ ಹೋಗುವಂಥದ್ದು ಇದೆ ಇದರಲ್ಲಿ. ಈಗ ಜೇನಿನಲ್ಲಿ ನೈಸರ್ಗಿಕವಾದಂತಹ ಶತ್ರುಗಳು, ವಿಶೇಷವಾಗಿ ಕಣಜದ ಹುಳು ಮತ್ತು ಮೇಣದ ಚೀಟೆ, ಇವುಗಳ ಒಂದು ನಿರ್ವಹಣೆ ಹೇಗೆ? ಅತ್ಯುತ್ತಮವಾದಂತಹ ಒಂದು ಉದಾಹರಣೆ ನೀವು ಹೇಳಿದಂಥ ಪ್ರಶ್ನೆ ಬಹಳ ಮುಖ್ಯವಾದದ್ದು. ನಮ್ಮ ಮನೆಗೆ ಅಟ್ಯಾಕ್ ಮಾಡುವಂತಹ ಕಳ್ಳರು ಬರುವಾಗ ನಾವು ಯಾವ ರೀತಿಯಲ್ಲಿ ಯುದ್ಧ ಸನ್ನದ್ಧರಾಗಿ ಇರ್ತೇವೆ
ಅದೇ ರೀತಿಯಲ್ಲಿ ಅವು ಕೂಡ ಯುದ್ಧ ಸನ್ನದ್ಧರಾಗಿ ಇರುವಂಥ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕು. ಮಳೆಗಾಲದಲ್ಲಿ ಮಾತ್ರ ಆ ಪತಂಗ, ಮೇಣದ ಹಾಳೆ, ಮೇಣದ ಚಿಟ್ಟೆ ಅಥವಾ ಕುಂಬಾರ ಅಥವಾ ಕಣಜದ ಹುಳ ಅಂತೇವೆ ಇನ್ಯಾವುದೋ ಬಂದು ತೊಂದರೆ ಕೊಡ್ತದೆ ಮಳೆಗಾಲದಲ್ಲಿ ಮಾತ್ರ. ಕಾರಣ ಆ ಕೀಟಗಳಿಗೂ ಅಭಾವ ಕಾಲ, ಅದು ಒಂದು ಆಹಾರವನ್ನು ತಗೊಳ್ಳಿಕ್ಕೆ ಇಲ್ಲಿ ಬರ್ತದೆ. ಈಗ ಇರುವುದು ಇಲ್ಲಿ ಏನಂದರೆ ಈ ಒಂದು ಸೈನಿಕರನ್ನ ನಾವು ನಿರ್ಮಾಣ ಮಾಡುವುದೇ ಅದಕ್ಕೆ ಮೂಲ ಕಾರಣ. ಪ್ರೊಟೆಕ್ಷನ್ ಮಾಡ್ತೇವೆ. ನೀವು ಯಾವುದೇ ಒಂದು ತಟ್ಟೆಯಲ್ಲಿ ನೀರಿಡಿ ಅಥವಾ ನೀವು ಏನೋ ಒಂದು ನಮ್ಮ ಬಟ್ಟೆಯಲ್ಲಿ ಅದ್ದಿ ಮಡ್ಡನ್ನು ಊದ್ತೇವೆ, ಪ್ರೊಟೆಕ್ಷನ್ ಮಾಡಿ ಬಲೆ ಹಾಕ್ತೇವೆ. ಯಾವುದು ಮಾಡಿದರೂ ಕೂಡ ನೈಸರ್ಗಿಕವಾಗಿ ಅವಕ್ಕೆ ವಿರೋಧ ಮಾಡುವುದಕ್ಕೆ ಅವಕಾಶ ಇಲ್ಲದೆ ಇದ್ದರೆ ಅವು ಸಂತತಿಹೀನವಾಗ್ತವೆ ಜೇನುನೊಣಗಳು. ಅದಕ್ಕೆ ನೀವು ಹೇಳಿದಂಥ ಕೀಟಗಳನ್ನೆಲ್ಲ ಓಡಿಸ್ಲಿಕ್ಕೆ, ಅವುಗಳಲ್ಲಿ ರೆಸಿಸ್ಟೆನ್ಸ್ ಬರುವುದಕ್ಕೆ ಮಳೆಗಾಲದಲ್ಲಿ ನಾವು ಆಹಾರ ಕೊಡುವುದು ಒಂದೇ ಅವುಗಳಲ್ಲಿ ಸಂಖ್ಯೆಯನ್ನು ಕಡಿಮೆ ಆಗದಿದ್ದಂಗೆ ನೋಡ್ಕೊಳ್ಳೋದು. ಸಾಕಷ್ಟು ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ಜೊತೆಗೆ ನಮ್ಮ ಜೀವನವನ್ನು ಕೂಡ ಸುಲಲಿತವಾಗಿ ಮಾಡಬೇಕಿದ್ರೆ ಒಳ್ಳೆಯ ಹವ್ಯಾಸಗಳು ಬೇಕು, ಜೊತೆಗೆ ಕೆಟ್ಟ ಹವ್ಯಾಸಗಳು ದೂರ ಮಾಡಬೇಕು ಅಂತ ಹೇಳಿ. ಅದರಲ್ಲೂ ವಿಶೇಷವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಶೇಷ ಒಂದು ಯೋಜನೆ ಅಂತಂದರೆ ಮದ್ಯವರ್ಜನ ಶಿಬಿರ. ಇದರಲ್ಲಿಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ನೀವು ಪಡ್ಕೊಂಡಿದ್ರಿ, ಜನರ ಜಾಗೃತಿಯನ್ನು ಕೂಡ ನೀವು ಮೂಡಿಸಿದಂಥವ್ರು. ಇದರ ಅನುಭವದ ಬಗ್ಗೆ ಹೇಳಿ. ತುಂಬ ಒಳ್ಳೆಯ ವಿಚಾರ ಸರ್. ಈ ಸಂದರ್ಭದಲ್ಲಿ ನಾನು ಶ್ರೀಯುತ ಕಾವಂದಿರನ್ನು ನೆನೆಸ್ಕೊಳ್ತೇನೆ ಮತ್ತು ಹೇಮಾವತಿ ಅವರ ಮಿಸಸ್ ಅವರ ಧರ್ಮಾಂಗಿಯವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ರೈತರಿಗೆ ಒಂದೆರಡು ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅತ್ಯುತ್ತಮವಾದಂತಹ ದಾರಿ ಇದು. ಮಧ್ಯವರ್ಜನ ಶಿಬಿರದಲ್ಲಿ ಶಿಬಿರಾರ್ಥಿಗೆ ಬಂದವರೆಲ್ಲರೂ ವ್ಯಸನಿಗಳೇ. ಆ ವ್ಯಸನಿಗಳ ಜೊತೆಯಲ್ಲಿ ನಾವು ವ್ಯಸನಿಗಳಾಗಬಾರದು ಅನ್ನುವ ತತ್ವದ ಮೂಲಕ ನಾವು ಸ್ವಾಸ್ಥ್ಯ ಸಂಕಲ್ಪದ ಮುಖೇನವೇ ಶ್ರೀಯುತ ಕಾವಂದಿರು ನಮಗೆ ಹೇಳಿದಂತಹ ವಿಚಾರ. ಭಟ್ರೆ ತಲೆಯ ಮೇಲೆ, ದೇವರ ತಲೆ ಮೇಲೆ ಹೂವು ಇಡ್ತೇವೆ. ಅರ್ಚನೆ ಆದ ನಂತರ, ಮಂಗಳಾರತಿ ಆದ ಮೇಲೆ ನಾವು ನೋಡುವ ದೃಷ್ಟಿಕೋನವೇ ಬೇರೆ. ಒಂದು ಹುಸಿ ಬೀಳುವುದು, ಒಮ್ಮೆ ಒಂದು ಹುಸಿ ಬೀಳದೆ ಅಷ್ಟು ಬಿದ್ದರೆ ನನ್ನ ಗಂಡಾಂತರ. ಹಾಗಾಗಿ ನೀವು ಮಧ್ಯವರ್ಜನ ಶಿಬಿರದಲ್ಲಿ ಶಿಬಿರಾರ್ಥಿಗಳಿಗೆ ಏನು ಹೇಳ್ತೀರಿ, ಅದರಲ್ಲಿ 30 ಜನರಲ್ಲಿ 30 ಜನರು ಫಲಿತಾಂಶ ಕೊಟ್ಟರೆ ನಮ್ಮ ಅದೃಷ್ಟ. ಅದರಲ್ಲಿ 10 ಜನ ನೀವು ಹೇಳಿದ್ದ ಪ್ರಭಾವದಿಂದ ಅವರು ಬಿಡುಗಡೆ ಆದರೆ ಅದು ನಮ್ಮ ಭೂಮಿಗೆ ಅಥವಾ ನಮ್ಮ ಮಾನವ ಜನಾಂಗಕ್ಕೆ ಕೊಟ್ಟ ಕೊಡುಗೆ ಅಂತ ಹೇಳಿದರು ಸರ್. ಇದನ್ನು ನಾವು ಅರ್ಥೈಸಿಕೊಂಡವರು 3ನೇ ದಿನಕ್ಕೆ ಬೈಟಕ್ ಥರ ಮಧ್ಯದಲ್ಲಿ ಅಷ್ಟು ಜನರನ್ನು 30 ಜನರನ್ನು ಕೂರಿಸ್ಕೊಂಡು ಮಧ್ಯದಲ್ಲಿ ನಾವು ಏನೋ ಒಂದು ಮೈಕ್ ಹಿಡ್ಕೊಂಡು ಅವ್ರಿಗೆ ಹೇಳ್ತೇವಲ್ಲ, ಫಸ್ಟ್ ಅವರನ್ನು ಕೇಳುವುದು ಒಂದೇ ಒಂದು, ನಿಮಗೆ ಈ ಒಂದು ವ್ಯಸನಕ್ಕೆ ಬರುವುದಕ್ಕೆ ಕಾರಣ ಏನು? ಪ್ರಥಮವಾಗಿ ಅವರು ಹೇಳುವುದು ಒಂದೇ ಸರ್, ನಮ್ಮ ಪರಿಸರ ಹೀಗೆ ಮಾಡ್ತು ಅಥವಾ ನಮ್ಮ ದುಷ್ಟರ ಸಂಘ ಇತ್ತು ಗಣಿ ಅದರಿಂದ. ಇನ್ನು ನಮ್ಮ ಫ್ಯಾಮಿಲಿಯಲ್ಲೇ ನನ್ನ ಅರ್ಧಾಂಗಿಯವರೇ ನನಗೆ ಹೀಗೆ ಅವಕಾಶ. ಹೇಗೆ ಅರ್ಧಾಂಗಿ ಕುಡಿತಾರ? ಇಲ್ಲ, ಅರ್ಧಾಂಗಿಯವರ ಕಿರುಕುಳ ಏನು, ನಮಗೂ ಅವರಿಗೂ ಹೊಂದಾಣಿಕೆ ಆಗೋದಿಲ್ಲ. ದುಡ್ಡು ತಗೊಂಡು ನಾವು ಎಲ್ಲಿಂದ ದುಡಿಯೋದು? ಅದಕ್ಕೆ ಮನಃಶಾಂತಿ ಬೇಕಾಗಿ ನಾವು ಕುಡಿಯೋದು ಅಂತ ಹೇಳಿದ್ರಿಂದ ಎಷ್ಟು ಸಾಧಾರಣ ನಾನೊಂದು 20 ಮಧ್ಯವರ್ಜನ ಶಿಬಿರದಲ್ಲಿ ನಮ್ಮ ಆತ್ಮೀಯರ ಜೊತೆಯಲ್ಲಿ ಬೈಠಕ್ ತಗೊಂಡಿದ್ದೆ. ಅದರಲ್ಲಿ ವಿನ್ಸೆಂಟ್ ಲೂಯಿಸ್ ಪಾಯಸ್ ಇದ್ದಾರಲ್ಲ, ಅವರು ನಮಗೆ ಗುರುಗಳಾಗಿ ಇದಕ್ಕೆ ಹೀಗೆ ಹೇಳ್ಬೋದಂತ ಗೈಡೆನ್ಸ್ ಕೊಟ್ಟವರು. ಹಾಗೆ ಎಷ್ಟೋ ಜನ ಮದ್ಯವ್ಯಸನ ಬಿಟ್ಟವರು ನಮ್ಮ ಮೆಡಿಕಲ್ ಸ್ಟೋರ್ನಿಂದ ಬಂದು, ಗುರುಗಳೇ ನಿಮ್ಮಿಂದ ನಾನು ಬಿಟ್ಟಿದ್ದೇನೆ, ನಾನು ಹೀಗೆ ಒಂದು ಸಾಧನೆ ಮಾಡ್ತಾ ಇದ್ದೇನೆ ಅಂತೇಳಿ ಹೇಳಿದವರು ಇದ್ದಾರೆ. ಅದು ನನಗೆ ಖುಷಿ ಕೊಟ್ಟಿದೆ. ಮಧ್ಯವರ್ಜನ ಶಿಬಿರದಲ್ಲಿ ಆಗಿದ್ದಾಗೆ ನಾವು ಇದನ್ನು ಮಾಹಿತಿಯನ್ನು ಹೇಳ್ತಾ ಬಿಡುವುದಕ್ಕೆ ಅವಕಾಶ ಏನು ದಾರಿ ಇದೆ? ಕೃಷಿ ಒಂದೇ ಸರ್. ಆ ಕೃಷಿಯಲ್ಲಿ ತೊಡಗಿಕೊಳ್ಳಿ. ನಿಮ್ಗೆ ಎಷ್ಟು ಜಾಗ ಇತ್ತನ? ನನ್ನ ಅಪ್ಪಂದು ಅಷ್ಟು ಆಸ್ತಿ ಇತ್ತು, ಅದೆಲ್ಲ ಪಾಲ ಇಲ್ಲಿ. ಪಾಲಾಗದೇ ಇದ್ದರೂ ಇದ್ದ ಜಾಗದಲ್ಲೇ ನೀವು ಕ್ರತ ಮಾಡಿ, ಬಹುವಾರ್ಷಿಕ ಬೇಡ, 3 ತಿಂಗಳಲ್ಲೇ ಬೆಳೆಯುವಂಥ ಬೆಳೆ ಬೇರೆ ನಾನು ಹೇಳ್ಕೊಡ್ತೇನೆ ನಿಮಗೆ ಅಂತ ಹೇಳಿ ಅವ್ರನ್ನ ಬಿಡಿಸಿದ್ದುಂಟು. ಆರ್ಥಿಕದಲ್ಲಿ ಮುಂದೆ ಬಂದವರು ಇದ್ದಾರೆ ಕೆಲವರು. ಇನ್ನೊಂದು ವಿಚಾರ ನಮ್ಮ ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಂತಹದ್ದು. ಸಾಮಾನ್ಯವಾಗಿ ಕಾಯಿಲೆ ಬಂದ ನಂತರ ಒಂದಷ್ಟು ಔಷಧಿಯನ್ನು ಹುಡುಕಿಕೊಂಡು ಹೋಗ್ತೀವಿ. ಆದರೆ ಕಾಯಿಲೆ ಬರುವುದಕ್ಕಿಂತ ಮೊದಲೇ ನಮ್ಮನ್ನು ನಾವು ಯಾವ ರೀತಿ ಸದೃಢರನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಈ ವಿಚಾರದ ಬಗ್ಗೆ ನಿಮ್ಮ ಅನುಭವ ಏನು ಸರ್? ಇದೊಂದು ತಪಸ್ಸು. ಕೃಷಿ ಅನ್ನೋದೇ ಒಂದು ತಪಸ್ಸು. ಅವನ ಮನಸ್ಸಿನಲ್ಲಿ ಆಲೋಚನೆ ಪಾಸಿಟಿವ್ನೆಸ್ ಬರಬೇಕು, ಋಣಾತ್ಮಕ ನಿರ್ಧಾರ ಬರಬಾರ್ದು. ಧನಾತ್ಮಕ ನಿರ್ಧಾರ ಅವನ ಹತ್ರ ಇತ್ತು ಅಂತೇಳಿ ಆದರೆ ಅವನ ಹತ್ರ ನಿರಂತರತೆ ಬರಬೇಕು. ಎರಡನೇದಾಗಿ ಪಾಸಿಟಿವ್ನೆಸ್ ಬೇಕು, ಕ್ರಿಯಾಶೀಲತೆ ನಿರಂತರ ಬೇಕು, ಜ್ಞಾನ ಬೇಕು. ನಾನು ಹೋಗ್ತಾ ಇರೋದು ಗುರಿ ಮುಟ್ತಾನೆ ಇಲ್ವಾ ಅಂತ ಹೇಳೋದು. ಆವಾಗ ಅವನಿಗೆ ಯಾವ ಬೆಂಬಲ ಇಲ್ಲದಿದ್ದರೂ ನಾನು ಗುರಿ ಮುಟ್ಟಬೇಕೆಂಬುದು ಒಂದು ಛಲ ಬೇಕು. ಈ ಛಲದಲ್ಲಿಯೇ ಅವನು ಆಮೇಲೆ ಧನಬಲ ಜನಬಲ ತಗೊಳ್ತಾನೆ. ಇದನ್ನು ಕಂಡುಕೊಂಡಿದ್ದಾರೆ ಕೆಲವರು, ಆ ರೀತಿಯಲ್ಲೇ ಹೋಗ್ತಾ ಇದ್ದಾರೆ. ಪಾಸಿಟಿವ್ನೆಸ್ ಮೊದಲು ಬೇಕು. ನಾನು ಆರ್ಥಿಕದಲ್ಲಿ ಬರ್ತೇನೆ, ಮುಖ್ಯ ಬೇಕಾಗೋದು ಆರ್ಥಿಕ ಹಾನಿ ಅವನು ಆಗ್ತಾ ಇದೆ. ವೈಯಕ್ತಿಕ ಗಳಿಸಿದ್ದು ಆಗ್ತದೆ, ಹೆಂಡತಿಯ ಕರಿಮಣಿಗೂ ಕೈ ಹಾಕ್ತಾನೆ. ಕಾರಣ ಕೇಳಿದ್ರೆ ಆರ್ಥಿಕತೆ. ಅದರಲ್ಲಿ ಏನು ಮಾಡಬೇಕು? ಇನ್ನೊಂದು, ಅವನಿಗೆ ಮಹಾದ್ವಾರ ಓಪನ್ ಇಲ್ಲ.
ಅವನು ಹೋಗುವಂಥ ಜೀವನದ ಮಹಾದ್ವಾರ ಅಂತ ಹೇಳ್ತೇನೆ ನಾನು. ಅಲ್ಲಿ ಎಡವಿದ್ದಾನೆ, ಎಡವಿ ಅವನ ದುಷ್ಟ ಸಂಘ ಸಹ ಮಾಡುವುದರಿಂದ ಅವನಿಗೆ ಬರುವಂತಹ ಇದು. ಇಲ್ಲಿ ಕಾಯಿಲೆ ಅಂತೇಳಿ ಹೇಳ್ತಾ ಇದ್ದೀರಿ ನೀವು. ಕಾಯಿಲೆ ಬಹಳ ಖುಷಿ. ನಾನು ಈಗ ಮೆಡಿಕಲ್ ಸ್ಟೋರ್ ಮಾಡಿ 32 ವರ್ಷ ಆಯಿತು. ಫಾರ್ಮಸಿಸ್ಟ್ ಆಗಿಯೂ ಜೀವನದಲ್ಲಿ ಉಪಕೃಷಿ ಮಾಡ್ಕೊಂಡಿದ್ದವನು ನಾನು. ಜನರಿಗೆ ಏನು ಬೇಕು ಅದನ್ನು ಕೊಡ್ತಾ ಇದ್ದವನು. ಹಾಗಾಗಿ ಕಾಯಿಲೆ ಬರುವ ಮುಂಚೆನೇ ಅದನ್ನು ರಕ್ಷಣೆ ಮಾಡುವುದಂದ್ರೆ ನೋಡಿ, ಒಂದೇ ಉದಾಹರಣೆ, ನಾನು ಇವತ್ತು ಬೆಳಿಗ್ಗೆ ಎದ್ದು ಕೆಲಸ ಮಾಡ್ತೇನೆ ಅಂತೇಳಿ ಆದರೆ ಜಿಡಿ ಮಳೆಯೂ ಅವಾಗ ಲೆಕ್ಕಿಸುವುದಿಲ್ಲ. ಆ ಕೆಲಸ ಆಗಬೇಕನ್ನುವಾಗ ಅವನ ಬಾಡಿಯಲ್ಲಿರುವ ಟೆಂಪರೇಚರ್ ಏನಾಗುತ್ತೆ ಅಂತೇಳಿ ಒಂದು ಸಮಾನತೆಯನ್ನು ಕಾಪಾಡಿಕೊಳ್ಳುತ್ತಾ ಅವನನ್ನೇ ಧನಾತ್ಮಕ ಕ್ರಿಯೆ ಶೂನ್ಯ ಕ್ರಿಯೆ ಇಲ್ಲ ಅಲ್ಲಿ. ಆವಾಗ ಅವನಿಗೆ ಜ್ವರ ಬರೋದಿಲ್ಲ, ಕಾಯಿಲೆ ಬರೋದು. ನಾನು ಹುಷಾರಿಲ್ಲ, ನಾನು ಸಾಯ್ತೇನೆ ಅಂತ ಹೇಳೋದು ಬಂದರೆ ಒಬ್ಬ ವ್ಯಕ್ತಿಗೆ ಅವ ಸಾಯುವುದೇ ಸರಿ, ಅವನ ತಲೆಯಲ್ಲಿ ಬರಬೇಕದು, ನಾನು ಇದು ಮಾಡೋದಿಲ್ಲ ಅಂಥೇಳಿ. ಹೀಗೆ ಅವನಲ್ಲಿ ರೋಗ ಬರಬೇಕಿದ್ರೆ ಮುಂಚೆನೆ ಅವನ ಸ್ವಂತ ದೃಢಿಕೆಯಲ್ಲಿ ಅವ ನಿರಂತರ ಕೆಲಸ ಮಾಡ್ತಿಂತ ಹೋದ ವ್ಯಕ್ತಿ ಈಗಲೂ ತೆಂಗಿನ ಮರ ಹತ್ತಿ ಕೆಳಗೆ ನಾನು ಇಳಿತಾ ಇದ್ದೆ, ತೆಂಗಿನ ಮರ ಹತ್ತಿ ಇಳಿತೇನೆ ಅಂದರೆ ರೆಸಿಸ್ಟೆನ್ಸ್ ಬಾಡಿಯಲ್ಲಿ ಕಾಪಾಡಿಕೊಳ್ಬೇಕು ಅವನಿಗೆ. ಅದರಿಂದಲೇ ಅವ ಮುಂದೆ ಹೋಗಬಹುದು ಅನ್ನೋದು ನನ್ನ ತತ್ವ ಸರ್. ಕೊನೆಯ ಪ್ರಶ್ನೆ ಬಹುಶಃ ಈ ಹೈನುಗಾರಿಕೆಗೆ ಸಂಬಂಧಪಟ್ಟಂತಹದ್ದು. ಎಲ್ಲ ಹೈನುಗಾರರು ಕೂಡ ಹೇಳುವಂತಹದ್ದು ಗಬ್ಬ ನಿಲ್ಲುವುದಿಲ್ಲ ಅನ್ನುವಂಥ ಒಂದು ಪ್ರಶ್ನೆ. ಇದಕ್ಕೆ ನೀವು ಕಂಡುಕೊಂಡಂತಹ ಒಂದು ಕಾರಣ ಏನು ಹಾಗೂ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು? ನಮ್ಮ ಅಜ್ಜ ತಾತ ಮುತ್ತ ಅಂತಂದರೆ ನಾನು ಸಣ್ಣಕ್ಕಿಂದ ಅವ್ರ ಜೊತೆಯಲ್ಲೇ ಬೆಳೆದವನು. ಅವರು ದನವನ್ನು ಕೊಟ್ಟಿಗೆಯಲ್ಲಿ ದನ ಕರೆದ್ರ ಮೇಲೆ ಸೊಪ್ಪನ್ನ ಹಾಕಲಿಕ್ಕೆ ಬಿಟ್ಬಿಡ್ತಾರೆ. ಸೊಪ್ಪಿನ ಬೆಟ್ಟ ಅಲ್ಲಿ ಕಾಸನ ಸೊಪ್ಪಿಂದ ಹಿಡಿದು ನಮ್ಮ ಅಜ್ಜಿ ಹೇಳ್ತಾ ಇರೋ ಒಂದು ಮಾತು, ಹಾಲನ್ನು ಸಂಜೆ ಕುಡಿದವಳು ನಾನೇ ತಗೊಂಡೋಗಿ ಕೊಟ್ಟಿದ್ದೇನೆ. ಮಗ ಎಲ್ಲೋ ದನ ಹಾಲು ಇದೆ, ಕಾಸನ ಸೊಪ್ಪು ತಿನ್ಕೊಂಬ ಇಂತ ಕಾಣುತ್ತೆ ಅಂತ ಹೇಳಿ ರಾತ್ರಿ ಮಲ್ಕೊಂಡಂತ ಅಜ್ಜಿ ಹೇಳ್ತಾಳೆ ಅನ್ನೋದು ನನಗೆ ಆಲೋಚನೆ ಬಂದದ್ದು. ಆವಾಗ ಪರೀಕ್ಷೆ ಮಾಡುವಾಗ ಅವು ಎಲ್ಲ ಸೊಪ್ಪುಗಳನ್ನು ತಿಂದ್ಕೊಂಡು ಬಂದು ಒಳಗಡೆ ಹಾಲು ಕೊಡ್ತಾ ಇದ್ದವು. ಆವಾಗ ಗರ್ಭಕೋಶ ನಾವು ಮುಂದೆ ದನಕ್ಕೆ ಏನು ಆಗ್ತೇವೆ ಅಂದ್ಕೊಂಡು ಹೇಳುವುದಕ್ಕಿಂತ ಹಿಂದೆ ಬಂದಂತಹ ವಸ್ತುವನ್ನು ನಾವು ಏನು ಮಾಡಬೇಕು ಅನ್ನುವುದು ನಮ್ಮ ತಲೆಯೊಳಗೆ ಇರಬೇಕು. ಅಗಾಧವಾದಂಥ ಶ್ರೀಮಂತಿಗೆ ಅದರೊಳಗಿರೋದು, ಅದರ ಮೂತ್ರ ಇರ್ಬೋದು, ಗಂಜಳ ಇರ್ಬೋದು, ಸಗಣಿ ಇರ್ಬೋದು, ಇದನ್ನು ನಾವು ನಿರಂತರ ಮಾಡಬೇಕು. ಜೊತೆಗೆ ಗರ್ಭಕೋಶ ಹೇಗಿದೆ, ನಾವು 8 kg 10 kg ಪಶು ಆಹಾರ ಹೋಗ್ತೇವೆ, 5 ಲೀಟರ್ ಹಾಲು ಕೊಡ್ತೇವೆ ನಮ್ಮ ವ್ಯಕ್ತಿಗಿಂತ ನಾವು 2 kg ಪಶು ಆಹಾರ ಹೋಗ್ತೇವೆ, ಅದು 5 ಲೀಟರ್ ಹಾಲು ಕೊಡಬೇಕು ಅನ್ನೋ ವ್ಯಕ್ತಿ ನಮಗೆ ಬೇಕು. ಅದನ್ನು ಹುಡುಕಬೇಕು. ಪಶು ಆಹಾರವನ್ನು ಕೊಡುವಾಗ ನಾವು ಸೊಪ್ಪು ಸದೆಗಳನ್ನು ನೈಸರ್ಗಿಕವಾಗಿ ಏನು ಬೇಲಿಯಲ್ಲಿ ಸಿಗ್ತದೆ, ದಾಸವಾಳ ಸೊಪ್ಪು ಇರ್ಬೋದು, ಗೊಬ್ಬರದ ಸೊಪ್ಪು ಇರ್ಬೋದು, ಇನ್ಯಾವುದೋ ಒಂದು ನಾನು ಮಡಿಲು ಹೆಡೆಯನ್ನು ನಾನು ಕಟ್ ಮಾಡಿ ಮೆಷಿನಿಗೆ ಹಾಕ್ತಾ ಇದ್ದೆ. ಎಲ್ಲವನ್ನೂ ದನ ತಿಂತವೆ. ಯಾರೋ ಒಬ್ರು ಕೇಳಿದ್ರು, ನೀವು ಮಡಿಲ ಹೆಡೆಯನ್ನು ತುಂಡು ಮಾಡಿ ಪೀಸ್ ಮಾಡಿ ಹಾಕ್ತಿರಲ್ಲ, ಅದಕ್ಕೆ ಅದು ಒಳಗಡೆ ಇರೋ ಹೊಟ್ಟೆಗೆ ಅದೇನು ಚುಚ್ಚುವುದಿಲ್ವಾ? ಕೂಡಲೇ ನಾನು ತಗೊಂಡೆ. ನೆರೆಮನೆಯಲ್ಲಿ ಬೆಳೆಸಿದಂತಹ ಸಸ್ಯಗಳಿಗೆ ನಾವು ಎಲ್ಲೋ ಕಾಡು ಗಂಟೆಗೆ ಬಂದು ತಿಂತ ಇದನ್ನು ನಾವು ನೋಡೋದಿಲ್ವಾ? ಅವಕ್ಕೇನು ಆಗೋದಿಲ್ವಾ ಆ ಒಂದು ಮಡಲೆ ಹೆಡೆ ತಿನ್ನುವುದನ್ನು? ನಾವು ಇದನ್ನು ತಗೊಂಡಾಗ ಇಡೀ ಹೆಡೆಯನ್ನು ತಿನ್ನುವುದಕ್ಕಿಂತ ಚೂರು ಮಾಡಿ ಹಾಕುವುದು. ಇದರಿಂದ ಗರ್ಭಕೋಶ ಸ್ಥಿತಿಗೆ ಬರುವುದು ನಮಗೆ ಮುಖ್ಯ ಕಾರಣ. ಗರ್ಭಕೋಶ ಸ್ಥಿತಿಗೆ ಬರಬೇಕಾದ್ರೆ ನಾವು ನೈಸರ್ಗಿಕವಾದಂಥ ಆಹಾರವನ್ನೇ, ಮುಖ್ಯವಾಗಿ ಅಜೋಲ, ಅತಿಯಾದಂಥ ಸ್ಪೆರುನಿಲಾ ಕ್ಯಾಪ್ಸೂಲ್ಸನ್ನು ಮನುಷ್ಯನಿಗೆ ಕೊಟ್ಟು ಗರ್ಭ ಧರಿಸಿದಂಥ ಹೆಣ್ಣು ಮಕ್ಕಳಿದ್ದಾರೆ. ಇದು ವೈಜ್ಞಾನಿಕ ವಿಚಾರ. ಸ್ಪೆರುನಿಲಾ ಅಗಾಧವಾಗಿ ಬೆಳೆಯುವುದು ಅಜೋಲದಲ್ಲಿ. ಅಜೋಲವೂ ನಾನು ಮಾಡಿದ್ದೇನೆ, ಅಜೋಲವನ್ನು ಬೆಳೆಸಿದ್ದೇನೆ, ಅಜೋಲವನ್ನು ರೈತನಿಗೆ ಕೊಟ್ಟು ಮಾಹಿತಿ ತಗೊಂಡಿದ್ದೇನೆ. ಇದು ನಮ್ಮ ನೈಸರ್ಗಿಕ ಜಾನುವಾರುಗಳಲ್ಲಿ ಗರ್ಭಕೋಶವನ್ನು ದುರಂತದೆಡೆಗೆ ತರುವುದು ನಮ್ಮ ಒಂದು ಅವನತಿಗೆ ಕಾರಣ ಹೈನುಗಾರಿಕೆಯಲ್ಲಿ ಮುಖ್ಯವಾಗಿ. ಆದ್ದರಿಂದ ಹೈನುಗಾರಿಕೆಯಲ್ಲಿ ಪ್ರಥಮವಾಗಿ ಆಲೋಚನೆ ಮಾಡಬೇಕಾದವ ಹೊರಗಿನ ಒಂದು ವಸ್ತು ಅಂತಂದು ಹಾಕಿ ನಾನು ಹಾಲನ್ನು ಕರೆದು ನಾನು ಕೊಡುವುದು ಆರ್ಥಿಕ ಅಭಿವೃದ್ಧಿ ಅಲ್ಲ, ಕುಂಠಿತ. ಅದರ ಬದಲಿಗೆ ಮನೆಯ ಸುತ್ತಮುತ್ತ ಇರುವಂಥ ಏನು ತಿಂತದೆ ದನ ಅದನ್ನು ಹಾಕಿ ಬೆಳೆಸುವಂಥದ್ದು. ಉದಾಹರಣೆಗೆ ಕಾಯಿ ನೀರು ಅಂತಲೇ ಹೇಳ್ತೇವೆ. ಕಾಯಿ ನೀರಿನಲ್ಲಿ ಸಿಹಿ ಅಂಶ ಇದೆ, ಅದನ್ನು ಒಂದೇ ಸಲ ಹಾಕಿದರೆ ಹೊಟ್ಟೆ ಉಬ್ಬರಿಸ್ತದೆ. ಇದರ ಜೊತೆಯಲ್ಲಿ ತಿಳಿಯೂ ಸಹ ನಾವು ಒಂದೇ ಸಲ ಹಾಕಿದರೆ ದನಕ್ಕೆ ಹೊಟ್ಟೆ ಉಬ್ಬರಿಸ್ತದೆ, ಪಥ್ಯ ಬಿಡ್ತದೆ. ಕಾರಣ ಕೇಳಿದರೆ ಅದಕ್ಕೆ 4 ಹೊಟ್ಟೆ ಇದೆ. ಆವಾಗ ಡೈಜೆಷನ್ ಪ್ರಾಬ್ಲಮ್ ಬರ್ತದೆ. ಇದೆರಡು. ನಾನೇನು ಮಾಡ್ತಾ ಇದ್ದೇನೆ ಅಂತ, ಒಣ ಹುಲ್ಲನ್ನು ಕಟಾವು ಮಾಡಿ ಸಣ್ಣ 3 ಇಂಚಿನ ತುಂಡು ಮಾಡಿ ಅದಕ್ಕೆ ಕಾಯಿ ನೀರನ್ನು ಮಿಕ್ಸ್ ಮಾಡಿ 2 ಭಾಗ ಅಥವಾ 3 ಭಾಗ ಮಾಡಿ. ಯಾಕೆ ಕಾಯಿ ನೀರನ್ನು ಸುದ್ದಿ ಹಾಕಬೇಕಂತ ಕೇಳಿದ್ರೆ ನಾವು ತೆಂಗಿನ ಎಣ್ಣೆ ಮಾಡ್ತೇವೆ. ಅಗಾಧವಾದ ತೆಂಗಿನ ಎಣ್ಣೆಯಲ್ಲಿ ಕೊಡಗಟ್ಟಲೆ ಕಾಯಿ ನೀರು ಬರ್ತದೆ. ಅದನ್ನು ನಾವು ಚೆಲ್ತೇವೆ, ಗೊಬ್ಬರ ಗ್ಯಾಸಿಗೆ ಹಾಕ್ತೇವೆ. ಅದನ್ನೇ ಉಪಯೋಗವಾಗಿ ದನಕ್ಕೆ ಹಾಕಿದರೆ ಕಾಯಿ ನೀರಿನಲ್ಲಿರುವ ಪೌಷ್ಟಿಕಾಂಶ ಇನ್ಯಾವುದರಲ್ಲಿದೆ ಸರ್? ಅದನ್ನು ನಾವು ಮಿಕ್ಸ್ ಮಾಡಿ ಕೊಡಬೇಕು. ಇದು ನಮ್ಮ ತಿಳಿ ಅಂತ ಹೇಳೋದು ಹೌದು. ಈಗ ನೋಡಿ, ಯಾವುದೋ ಕೊಚ್ಚಕ್ಕಿ ತಳಿ ಇರ್ಬೋದು, ಬಿಸಿ ಬೆಳತಕ್ಕಿ ತಳಿ ಇರ್ಬೋದು, ಅದನ್ನು ಬಿಸಾಡ್ತೇವೆ ನಾವು. ಅಯ್ಯೋ ಉರಿ ಬರ್ತಾರೆ, ಅನ್ನ ಬಿಸಾಡ್ತೇವೆ. ಆದರೆ ಯಾವುದನ್ನು ನಾವು
ಮಿಕ್ಸ್ ಮಾಡಿ ಕೊಡುವಂಥದ್ದು ಇಟ್ಕೊಂಡ್ರೆ ಮಾತ್ರ ಸರ್ ಹೈನುಗಾರಿಕೆಯಲ್ಲಿ ಗರ್ಭಕೋಶಕ್ಕೆ ಸುಸ್ಥಿತಿಗೆ ಬರ್ತಾರೆ ಅನ್ನೋದು ನನ್ನ ವಾದ. ಬಹಳ ಸಂತೋಷ ಉದಯ್ ಶಂಕರ್ ಭಟ್ ಅವರೇ. ನಿಸರ್ಗಕ್ಕೆ ಹತ್ತಿರವಾಗಿ ಕೃಷಿಯನ್ನು ಮಾಡುವಂತಹದ್ದು ಹಾಗೂ ನಮ್ಮ ಜೀವನವನ್ನು ಕೂಡ ನಿಸರ್ಗಕ್ಕೆ ಹತ್ತಿರವಾಗಿ ನಾವು ಮಾಡಿಕೊಂಡಷ್ಟು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವುದಕ್ಕೂ ಕೂಡ ಒಳ್ಳೆಯ ಅಭ್ಯಾಸವನ್ನು ಕೂಡ ಬೆಳೆಸಿಕೊಳ್ಳುವುದಕ್ಕೂ ಕೂಡ ಅದು ಪೂರಕವಾಗ್ತದೆ ಅನ್ನುವಂತಹ ಮಾತನ್ನು ಹೇಳಿದಿರಿ. ನಿಮ್ಮ ಅನುಭವದ ಮಾತನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಜೇನು ನೈಸರ್ಗಿಕ ಕೃಷಿ ಕುರಿತು ಉದಯ್ ಶಂಕರ ಭಟ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-11800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.